ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಯೋತ್ಸ್ಯಮಾನಾನವೇಕ್ಷೇಹಂ ಯಯೇತೇತ್ರ ಸಮಾಗತಾಃ. ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿಯ ದುರ್ಯೋಧನನ ಸಂತೋಷಕ್ಕಾಗಿ ಇಲ್ಲಿ ಯುದ್ಧ ಮಾಡಲು ಒಟ್ಟುಗೂಡಿರುವವರನ್ನು ನೋಡಲು ನಾನು ಅಪೇಕ್ಷಿಸುತ್ತೇನೆ. ದುರ್ಬುದ್ಧಿಯ ದುರ್ಯೋಧನ ಎಂಬ ಶಬ್ದ ಕೇಳಿದೊಡನೆಯೇ ಎಂದೂ ನೋಡದ ಒಡನಾಡದ ದುರ್ಯೋಧನ ಯಾರಿಗೂ ಅರಿವಿಲ್ಲದಿದ್ದರೂ ಎಲ್ಲರ ವೈರಿಯಾಗುತ್ತಾನೆ. ದುರ್ಬುದ್ಧಿ ದುರ್ಯೋಧನ ಎಂದು ಹೇಳುವ ಮೂಲಕ ಒಬ್ಬ ವ್ಯಕ್ತಿಯ ತೇಜೋವಧೆ ಕೂಡ ಆದ ಹಾಗೆ. ಪರರನ್ನು ತನ್ನಂತೆ ನೋಡಬೇಕು. ಇಲ್ಲಿ ದುರ್ಯೋಧನನಿಂದ ಯುದ್ಧದ ಕ್ರೀಡೆ ಆರಂಭವಾಗಿರಬಹುದು. ಆದರೆ ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲದಿದ್ದರೆ ಯುದ್ಧ ನಡೆಯುವುದು ಅಸಾಧ್ಯ. ಅರ್ಜುನನ ಮನಸ್ಸಿನಲ್ಲಿದ್ದ ಅಹಂಕಾರವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಎಷ್ಟೇ ದುರ್ಬಲರಾದರೂ ಶತ್ರುವನ್ನು ನಿರ್ಲಕ್ಷಿಸಬಾರದು ಎಂದು ನೀತಿಶಾಸ್ತ್ರ ಹೇಳುತ್ತದೆ. ಆದರೆ ಇಲ್ಲಿ ಕೌರವ ಸೇನೆಯ ವೀರಾತಿ ವೀರರನ್ನೂ ಸಹ ನಗಣ್ಯರೆಂದು ಭಾವಿಸುತ್ತಾ ಅರ್ಜುನನು ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಎನ್ನುತ್ತಾನೆ. ಅರ್ಜುನನ ಅಹಂಕಾರವನ್ನು ಮುರಿಯಲೆಂದೇ ಇಂದ್ರಿಯಗಳಲ್ಲಿ ಮನಸಾಗಿದ್ದೇನೆ ಎನ್ನುವ ಶ್ರೀಕೃಷ್ಣ ಅವನ ಮನಸ್ಸಿನಲ್ಲಿ ಮೋಹ ಆವರಿಸುವಂತೆ ಮಾಡಿದ್ದು. ಮದ ಮತ್ಸರ ಲೋಭ ಮೋಹ ವ್ಯಾಮೋಹಗಳಿಂದ ದಾಯಾದಿಗಳ ಕಲಹ ಆರಂಭವಾಗಿ ಬಿಡಿಸಲಾರದ ಕಗ್ಗಂಟಾಗಿದ್ದನ್ನ ಕಂಡಿದ್ದಾಗಿದೆ. ಶಕುನಿಯಂತಹ ಬುದ್ಧಿವಂತ ಕಪಟಿಯು ಎರಡೂ ಬಣಗಳಲ್ಲಿ ವೈಷಮ್ಯವನ್ನು ತಂದಿತ್ತು. ಅವರಿಬ್ಬರನ್ನೂ ಅವರ ಅರಿವಿಗೆ ಬಾರದಂತೆ ಬಲಿಪಶು ಮಾಡಿದ್ದನ್ನೂ ಕಂಡಿದ್ದಾಗಿದೆ. ದ್ವೇಷವೆಂಬ ಸಣ್ಣ ಕಾರಣ ಕೋಟಿ ಕೋಟಿ ಜನರ ಸಾವಿಗೆ ಕಾರಣವಾಗುತ್ತಿದೆ. ರಕ್ತದ ಕಾಲುವೆಯೇ ಹರಿಯುವ ಸಂಭವ ಹೆಚ್ಚಾಗಿ ಯುದ್ಧೋತ್ಸಾಹ ಹೇಳುವುದಕ್ಕಿಂತ ಯುದ್ಧೋನ್ಮಾದ ಎಲ್ಲೆಲ್ಲೂ ಕಾಣುತ್ತಿದೆ. ಇಲ್ಲಿ ಒಬ್ಬರನ್ನು ಇನ್ನೊಬ್ಬರು ಮಣಿಸುವ ಆಟದಲ್ಲಿ ಇಡೀ ಸಾಮ್ರಾಜ್ಯವೇ ಕುಸಿದರೂ ಆಶ್ಚರ್ಯವಿಲ್ಲ. ಆಧುನಿಕ ಸಮಾಜ ಇದುವರೆಗೆ ಇಂತಹ ಸಹಸ್ರಾರು ಸಾಮ್ರಾಜ್ಯಗಳು ಉರುಳಿದ್ದನ್ನು ಕಂಡರೂ ಮನುಷ್ಯ ದ್ವೇಷವನ್ನು ಬಿಡಲಾರ, ಪ್ರೀತಿಯನ್ನು ಹಂಚಲಾರ. ಮನುಷ್ಯನಿಗೆ ಈ ಚರಿತ್ರೆ ಅಥವಾ ಕಥೆಗಳಲ್ಲಾಗಲಿ ಇರುವ ಜೀವನ ಧರ್ಮವಾಗಲಿ ಅದು ಕೊಡುವ ನೈತಿಕ ಪಾಠವಾಗಲಿ ಬೇಡವಾಗಿದೆ. ಮಣ್ಣಲ್ಲಿ ಮಣ್ಣಾದರೂ ಸರಿ, ಪ್ರತಿಷ್ಠೆಯೇ ಮುಖ್ಯವಾಗುತ್ತದೆ. ಇಂದಿನ ಆಧುನಿಕ ಜಗತ್ತು ಯಾವ ಕಾರಣವಿಲ್ಲದೆ ಯಾರನ್ನೋ ಓಲೈಸುತ್ತಾ ಅವರು ಮಾಡಿದ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತದೆ. ಅವರು ದುರ್ಯೋಧನನಿಗಿಂತ 10 ಪಟ್ಟು ಹೆಚ್ಚು ತಪ್ಪು ಮಾಡಿದ್ದರೂ ಸಹ ಅವರ ಪರವೇ ವಾದಿಸುತ್ತಾ ತಪ್ಪನ್ನು ತಪ್ಪು ಎಂದು ಹೇಳುವವರನ್ನು ವೈರಿಗಳು ಎಂಬ ದೃಷ್ಟಿಯಿಂದ ನೋಡುತ್ತದೆ. ಕಥೆಯಲ್ಲಿರುವ ತತ್ವಗಳನ್ನು, ಆಟದಲ್ಲಿ ಮನೋರಂಜನೆಯನ್ನು, ವಿಷಯದಲ್ಲಿ ಜ್ಞಾನವನ್ನು ಅನುಭವಿಸುವುದನ್ನು ಬಿಟ್ಟು ಅವು ಇರುವಂತೆ ಪ್ರೀತಿಸದೆ ತಮ್ಮದೇ ದೃಷ್ಟಿಯಿಂದ ವಿಮರ್ಶಿಸಿ ಪರ ವಿರೋಧಗಳೆಂಬ ಗುಂಪುಗಳಲ್ಲಿ ಇಭಾಗವಾಗಿ ಪರಸ್ಪರ ದ್ವೇಷ ಹರಡಿ ಸದಾ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ನೆರಳುತ್ತಾರೆ. ಹರಿ ಓಂ.